ಅನಂತಪೂರ್ವಂತಹ ಧನ್ಯವಾದಗಳು. ಮೊದಲಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಆಪ್ತ ಸಮಾಲೋಚನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ PSA ಸ್ನೇಹಿತರಿಗೆ ಸ್ವಾಗತ. ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅಯೋಧ್ಯೆಯಲ್ಲಿ ಶ್ರೀರಾಮ ಬಂದಾಯಿತು. ಇನ್ನೇನಿದ್ರು ರಾಮ ರಾಜ್ಯವಾಗುವುದು ನಮ್ಮೆಲ್ಲರ ಕನಸು ಹಾಗೂ ನಮ್ಮೆಲ್ಲರ ಜವಾಬ್ದಾರಿ. ಇಂದಿನ ಆಪ್ತ ಸಮಾಲೋಚನಾ ಕಾರ್ಯಕ್ರಮಕ್ಕೆ ಸರಿಸುಮಾರು 2 ಕೋಟಿಗೂ ಅಧಿಕ ಜನರೊಂದಿಗೆ ಉತ್ತಮ ಬಾಂಧವ್ಯ ಸಂಪರ್ಕಕ್ಕೆ ಬಂದಿದ್ದಾರೆ. ತಮ್ಮ ವೈದ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವ ಇವರು ಜಯದೇವ ಸಂಸ್ಥೆಯಲ್ಲಿ ಹಲವಾರು ಅತ್ಯುನ್ನತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬಡವರ ಬಗೆಗಿನ ಕಾಳಜಿ, ಅನಾರೋಗ್ಯ ರೋಗಿಗಳ ಸಮಸ್ಯೆಗಳನ್ನು ಪರಿಹರಿಸುವ ಉತ್ಸಾಹ, ಇವರ ಮಾನವೀಯತೆ, ಹೃದಯ ಶಾಸ್ತ್ರದ ಜ್ಞಾನಶ್ರೇಷ್ಠ ಸರಳತೆಯಿಂದಾಗಿ ಜಯದೇವ ಆಸ್ಪತ್ರೆ ಹಾಗೂ ಡಾಕ್ಟರ್ ಮಂಜುನಾಥ್ ಅವರು ಒಂದು ನಾಣ್ಯದ 2 ಬಿಂಬಗಳಾಗಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ಲಕ್ಷಾಂತರ ರೋಗಿಗಳಿಗೆ ಡಾಕ್ಟರ್ ಮಂಜುನಾಥ್ ರವರು ದೇವರಿಗಿಂತ ಕಡಿಮೆ ಏನಿಲ್ಲ. ಯಾಕಂದ್ರೆ ಅವರೇ ಹೊರಡಿಸಿರುವಂತಹ ಒಂದು ಧ್ಯೇಯ ವಾಕ್ಯ ಅಂದ್ರೆ ಟ್ರೀಟ್ಮೆಂಟ್ ಈಸ್ ಫಸ್ಟ್, ಪೇಮೆಂಟ್ ಈಸ್ ನೆಕ್ಸ್ಟ್ ಎಂಬುದು ಹಲವಾರು ಬಡಬಗ್ಗರಿಗೆ ಇಂದಿಗೂ ಅನುಕೂಲವಾಗುತ್ತಿದೆ. ಜಯದೇವ ಸಂಸ್ಥೆಯಲ್ಲಿ ತಮ್ಮ ಸೇವಾ ಅವಧಿಯಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ಉತ್ತಮಗೊಳಿಸಿದ್ದಾರೆ. ಇವರ ಎಲ್ಲ ಸಾಧನೆಗೆ ಸಾರ್ವಜನಿಕ ಸೇವೆಗಾಗಿ 1998ರಲ್ಲಿ ರಾಜ್ಯೋತ್ಸವದ ಪ್ರಶಸ್ತಿ ಹಾಗೂ 2007ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಈ ಸಮಾಜಕ್ಕೆ ಸೇವೆ ಕೇವಲ ನಮಗೆ ಸಿಕ್ಕಿದ್ರೆ ಸಾಲದು, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಇವರ ಸೇವೆ ತಲುಪಬೇಕಾಗಿದೆ. ಸುದೀರ್ಘ 35 ವರ್ಷಗಳ ಆರೋಗ್ಯ ಕ್ಷೇತ್ರದಲ್ಲಿ ಹೃದಯ ತಜ್ಞರಾಗಿ ಜಯದೇವ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋದಿ ಅಮಿತ್ ಶಾ ಜೋಡಿಯಂತೆ ಶ್ರೀಯುತ ಡಾಕ್ಟರ್ CN ಮಂಜುನಾಥ್ ಹಾಗೂ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರ ಬಾಂಧವ್ಯ. ಇವರು ಶ್ರೀ ಜಯದೇವ ಸಂಸ್ಥೆಯ ನಿರ್ದೇಶಕರಿಗೆ ಎಲ್ಲ 1 ಅವರ್ ತಡವಾಗಿ ಬಂದಿದ್ದೇವೆ. ಯಾಕೆಂದ್ರೆ ಬಹಳ ಮುಖ್ಯವಾದದ್ದು ನಾವು ಬೇರೆ ಜನರಿಗೆ ಕೊಡ್ತಕ್ಕಂಥ ಬಹಳ ಅಮೂಲ್ಯವಾದಂಥ ಕೊಡುಗೆ ಅಂದರೆ ಸಮಯ. ಆ ಸಮಯಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಇಷ್ಟಾದರೂ ಕೂಡ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರೋದು ತಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತೇನೆ. ಈಗಾಗಲೇ ನಮ್ಮ MLA ಕೃಷ್ಣಪ್ಪ ಅವರು ಈ ಚುನಾವಣೆಯ ಮಹತ್ವ ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನು ಮಾಡಿದೆ, ಎಷ್ಟು ಅಭಿವೃದ್ಧಿ ಮಾಡಿದೆ, ಐತಿಹಾಸಿಕ ನಿರ್ಧಾರಗಳು ಯಾವ್ಯಾವು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ತಾವು ಕೇಳಿದ ಪ್ರಶ್ನೆ ವಲಸಿಗರ ಸಮಸ್ಯೆ ಹೇಗೆ ಅಂತ ಅಂದರೆ, ಇವತ್ತು ಬೆಂಗಳೂರು ನಗರ ನೋಡಿದೆ ಆದರೆ 1940ನೇ ಇಸ್ವಿನಲ್ಲಿ ಓನ್ಲಿ 3% ಆಫ್ ದಿ ಲ್ಯಾಂಡಲ್ಲಿ ಬಿಲ್ಡಿಂಗ್ ಕವರೇಜ್, 3%, 3 to 4% ಅಷ್ಟೇ ಬೆಂಗಳೂರು. ಇನ್ನೆಲ್ಲ ಮಿಕ್ಕಿದೆಲ್ಲ ಲ್ಯಾಂಡೇ. ಇವತ್ತು ಇನ್ 2024 97% ಆಫ್ ದ ಲ್ಯಾಂಡ್ ಈಸ್ ಕವರ್ಡ್ ವಿತ್ ಬಿಲ್ಡಿಂಗ್. ಸೊ ರಿಯಲಿ ನೋಡಿ, ದಟ್ ಈಸ್ ಒನ್ ಆಫ್ ದ ರೀಸನ್. ಈಗ ಆಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಟಡಿ, Bangalore gets somewhere around 15 to 17 TMC of rainwater. So actual requirement of drinking water for Bangalore city is around somewhere around 18 to 20 TMC. If you can able to really harvest this rainwater, I'm not talking about building residential harvesting. Public water has to be harvested. ಸೊ ಅದಕ್ಕೆ ಈಗ ಏನಾಗುತ್ತೆ, ರೋಡಲ್ಲಿ ನೀರು ಹೋಗುತ್ತೆ, ಪಾರ್ಕಲ್ಲಿ ನೀರು ಹೋಗುತ್ತೆ, ಎಲ್ಲೆಲ್ಲೋ ಅದು ಹೋಗಿ ಸ್ಟಾರ್ ವಾಟರ್ ಡ್ರೈನೇಜ್ ಹೋಗಿ ಮಿಕ್ಸ್ ಆಗಿ ಹೊರಟೋಗುತ್ತೆ. ಸೊ ಅದಕ್ಕೆ ನನ್ನ ಮೈ ವೇ ಆಫ್ ಥಿಂಕಿಂಗ್ ಈಸ್
ದೇರ್ ಹ್ಯಾಸ್ ಟು ಬಿ ಎ ಸಪ್ರೇಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಥಾರಿಟಿ ಅಂತ ಮಾಡಬೇಕು ಫಾರ್ ದಿ ಎಂಟೈರ್ ಬೆಂಗಳೂರು ಸಿಟಿ. ರೇನ್ ಅಂದರೆ ಶುಡ್ ನಾಟ್ ಬಿ ಪಾರ್ಟ್ ಆಫ್ ದ BBMP ಜೊತೆ ಇರಬಾರ್ದು, ಅದನ್ನೇ ಸಪ್ರೇಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಥಾರಿಟಿ ಮಾಡಿ ಯು ಹ್ಯಾವ್ ಟು ಟ್ಯಾಪ್ ಆಲ್ ದಿ ವಾಟರ್, ರೈನ್ ವಾಟರ್ ಸ್ಟ್ರೀಟಲ್ಲಿ ಎಷ್ಟು ಒಂದೊಂದ್ಸರಿ ಆಲ್ಮೋಸ್ಟ್ ರಿವರ್ಸ್ ಥರ ಹೋಗ್ತಾ ಇರುತ್ತೆ. ಸೊ ಅದನ್ನು ಮಾಡಿ ಅದಕ್ಕೆ ಯು ಶುಡ್ ಹ್ಯಾವ್ ಎ ಟೀಮ್ ಆಫ್ ಎಕ್ಸ್ಪರ್ಟ್ ಎನ್ವೈರನ್ಮೆಂಟಲಿಸ್ಟು, ಇಂಜಿನಿಯರ್ಸು, ವಾಟರ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸು, ನಾಟ್ ಮಾಮೂಲಿ ಇಂಜಿನಿಯರ್ಸ್ ಆಗಲ್ಲ ಅದೆಲ್ಲ. ಅದಕ್ಕೆ ಅದರಲ್ಲೇ ವಾಟರ್ ಮ್ಯಾನೇಜ್ಮೆಂಟ್ ಆಗಿ ಮಾಡಿ ಬಹುಶಃ ಬಿಕಾಸ್ ಇವಾಗ ಕಾವೇರಿ ಈಸ್ ಆಲ್ಸೋ ಡ್ರೈಯಿಂಗ್ ಅಪ್ and there is a lot of in fact a historic decision was taken when Mr. Devegowda was the Prime Minister. He took a bold decision to give about 11 TMC of water to Bangalore city. Otherwise innೂ suffer ಆಗ್ತಾ ಇತ್ತು. Because even if you want to draw one drop of water from Kaveri, then what is allocated, it goes to Supreme Court, it goes to Kaveri Water Management Authority and us. I mean, extremely legally it is bounding. So rainwater harvesting authority has to come. You know, Israel, it is all sea, but they are exporting drinking water to other countries. So we have to look at some innovative measures. So makki madidre prayojana agadilla. So Kaveri water, it is there, but it's not sufficient. Ivattu Bangalore population is 1.4 crores. ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರು ಎಲ್ಲಿಂದಾಗುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೀಗ. ರಿಯಲಿ ಐ ಡೋಂಟ್ ನೋ. ಮೊನ್ನೆ ಅದೇನೋ ತೋಗೂರ್ಗಂತ ಹೋಗಿದ್ವಿ, ಅದು ನೋಡಿದರೆ ಇದು ಬೆಂಗಳೂರು ಅಂತಾರೆ, ಇನ್ನು ಮುಂದೆ ಹೋದ್ರು ಬೆಂಗಳೂರು ಅಂತಾರೆ. ನೀವು ಹೇಳಿದ ಪ್ರಶ್ನೆಗೆ ಈ ಕಡೆ ದೊಡ್ಡಬಳ್ಳಾಪುರ ಕಡೆ ಹೋದ್ರೆ ಅದು ಬೋರ್ಡ್ ದೊಡ್ಡಬಳ್ಳಾಪುರ ಇದೆ, ಅಲ್ಲೆಲ್ಲ ಯೂಶುವಲ್ ಪ್ರಾವಿಷನ್ ಸ್ಟೋರ್ ಇದೆ, ಅಪಾರ್ಟ್ಮೆಂಟ್ ಇದೆ, ಸಿಟಿ ಟೌನ್ಶಿಪ್ ಇದೆ. ಸರ್ ಇಲ್ಲ ಇದು ಬೆಂಗಳೂರು ಅಂತಾರೆ. ಸೊ ಸಡನ್ಲಿ ಬೆಂಗಳೂರು ಹ್ಯಾಸ್ ನೋ ಬೌಂಡ್ರಿ. So that is the stage. Most important, our population has to come down. ಇವಾಗ ಏನಾಗಿದೆ, we are ahead of China by about 0.1% ಅನ್ಸುತ್ತೆ. ಇದು we have to bring down the population. ನಂತರ ಮೈಗ್ರೇಷನ್ has to stop. ವಿಲೇಜ್ ಇಂದ ಸಿಟಿ ಮೈಗ್ರೇಷನ್ ಆಗ್ತಾ ಇದೆ. ಅದು ಯಾವಾಗ ಸ್ಟಾಪ್ ಮಾಡಬೇಕಾಗುತ್ತೆ? we have to provide an excellent atmosphere in the villages to work. You know, I think many of the farmlands are, left uncultivated. So for 8,000 ರೂಪಾಯಿ ಜಾಬ್ಗೆಲ್ಲ ಬೆಂಗಳೂರಿಗೆ ಬಂದ್ಬಿಡ್ತಾರೆ. ನೋಡಿ, ಸ್ವಾತಂತ್ರ್ಯ ಬಂದಾಗ 25% of the population was in the city, 75% was in rural area. ಇವಾಗ ಆಲ್ಮೋಸ್ಟ್ 40% population, 45% is in cities. ಹಳ್ಳಿನಲ್ಲಿ 60% ಇದೆ ಅಷ್ಟೇ. From 80 it has come down to, so rural to urban migration has increased. ಅವ್ರು ಅಂದ್ಕೊಳ್ಳೋದು ಫಾರ್ಮಿಂಗ್ ಇದು ಪ್ರಯೋಜನ ಆಗೋದಿಲ್ಲ, ಹಾಗೆ ಹೀಗೆ ನಾವು ಬೆಳೆದ್ರೆ ಬೆಳೆ ಸಿಗೋದಿಲ್ಲ, ಹಾಗೆ. ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ there has to be one more green revolution in my opinion, so that the people stay back there itself. And in fact we have to really inculcate some modern method of farming, and you have to give some create a market, you have to give minimum support price. I think these are some of the things you have to see. Otherwise I know, they have a land of 8 acres. They can be a king if they adopt a modern technology, and now they come here and work for 10,000 rupees, 12,000 rupees. Then they are not able to maintain their family, not able to raise their children. Then there will be family dispute. Then there will be, I think, divorces, and they get into health problems. Husband dies. So in the village, they have. I have seen particularly those who have adopted modern farming and all. Even in 1 acre of land, they have grown, pomegranate and so many other things, and they have earned 5 lakhs, 10 lakhs. So I think progressive farming has to be encouraged. So this is the method of slowly reducing the size of the population in bigger cities.
So you have to make sure that they are given proper priorities, proper price, and so this is a real, because as director of Jaydeva, I have seen how many, you look at, if you ask them how much of land you have, they say 8 acres, 10 acres. If they stay back in the villages and adopt a proper this thing, they can be king and queen in their villages. Here they come and do some maids job and security jobs, housekeeping jobs. So this is where we have to prevent the migration slowly, I mean, from the rural area to urban area. Then as far as Bangalore is concerned, yes, it's very difficult to take a call, because this being at India, so somebody wants to come and settle, so it's very difficult to bring a barrier in a compartment. So no, you are from such a state, you cannot come down. So that is difficult, but indirectly you have to this thing, and yes, you have to build some satellite towns away, maybe about 50 kilometers from Bangalore, 60 kilometers from Bangalore, so that you can decongest the population in the city. See, earlier the satellite concept was there, but unfortunately it could not happen and it merged. See, this Yelahanka got merged now, and Whitefield, Hoskote got merged. So there has to be some gap between these, then only you can get satellite. Anyway, that's fine. So I think these are some of the measures. Coming back to politics, yes, this is under Narendra Modi ji, it is a hat-trick election, because 2014 was there, 2019, now we are 2024. So in fact, he has sent a strong message, and he has also requested all the voters of this country that he wants around 400 MPs from BJP. I am contesting on BJP ticket as a part of BJP JDS alliance. So I request all of you to vote for BJP, vote for Dr. C.N. Manjunath, so that we can improve some. See, most important, this country needs policy changes. Even one line change in policy can make a big difference. There's a popular saying, micro transformation bring macro changes. Micro changes bring macro transformation. So I think policy changes are very, very important. Today you look at what Honorable Prime Minister has done. Foreign investment is allowed in defense sector, 49%. 6% of our budget, union budget, is something around, how much? It is about 40 lakh crore budget. 6% is too much. Everything is going for weapons and various defense equipments. If we can able to manufacture here under Make in India, Digital India, Skill India, it can save a lot of money. Foreign investment in railways is allowed. Foreign investment in express highways is allowed. That is the reason we are seeing such a, world-class highways, world-class transport services. So all those things are important. So in fact, of course, I am happy to see many of my colleagues here. Kallur is there, Dr. Ravi is there, and I see some couple of patients also here. There are so many. So it's always a pleasure seeing all of you. But maybe even after becoming, with the blessings of you, I have a great confidence that I'm going to become the member of the parliament. So even after becoming member of the parliament, see, definitely if you have a commitment, you always find some extra time. So maybe at least 2 days in a week, maybe 2 hours I will spend on my profession. So that is also there. That's important. So this is a game-changing election. So most important, see, certainly you have got a mind to really vote. Most important, it's a weekend, Friday, because weekend in our all weekend concept means starts from Friday. So at least you keep this weekend, celebrate this weekend with vote for BJP, weekend with vote for Dr. C.N. Manjunath, weekend for democracy. Another thing, what I have noticed, if somebody asks me,
you tell me which is the best day you can enjoy yourself. Suppose rather than going out, you just be at home. That gives lot of satisfaction once in a while. Just be at home, just go around inside the house. So this is how. So I request all of you to vote again for BJP, and because Modi's dream is 400 plus MPs he is requesting. So I am sure with the blessings of all, probably I will also find a place in that 400 list. So another important thing, apart from you voting, make sure that housemates, housekeeping, security people also vote, because they have votes in different areas. And always you can give them a small vote. You have to vote, and next day you have to come and show that mark on your finger. Otherwise, we will cut your one day salary. Don't cut the salary, but give that vote. That's how. Because what is happening, lot of appeasement is going on in the rural sector, because this particular Bangalore rural has 5 truly rural assembly segment. Lot of appeasements are going on. I don't want to tell in so many words. So this is where we want higher percentage of voting, so that we can compensate for what is happening in the rural areas. So this is my request. So, and of course, this particular government has under Modi, because this country needs a person who can be assertive, who can take very important decision. So, and he has got a great vision. So that is very important. People with great vision can contribute a lot, and we want a very stable government. Of course, he has shown last 10 years. He has given a vibrant government, he has given a stable government, he has given a progressive and developmental government. So with these, again I request, ಅದೇ ಕನ್ನಡದಲ್ಲಿ ಅಫ್ಕೋರ್ಸ್ ನನ್ನ ವೃತ್ತಿನಲ್ಲಿ ನಾನು ಪಾಲಿಸ್ಕೊಂಡು ಬಂದಂಥ ನನ್ನ ತತ್ವ ಏನಪ್ಪ ಅಂದರೆ ಚಿಕಿತ್ಸೆ ಮೊದಲು ಹಣಪಾವತಿ ನಂತರ ಅಂತ. ಬಟ್ ಆದರೆ ನಿಮ್ಮ ಮುಂದೆ ನಾನು ಇವತ್ತು ಕೇಳ್ತಾ ಇರೋದೇನಪ್ಪ, ಮತ ಮೊದಲು ಸೇವೆ ನಿರಂತರ ಅಂತ. ಮೊದಲು ಸೇವೆ ನಿರಂತರ ಅಂತ. ಸೊ ನಾನು ಯಾರನ್ನೂ ಟೀಕೆ ಮಾಡಕ್ಕೆ ಹೋಗೋದೇ ಇಲ್ಲ. ಇನ್ಫ್ಯಾಕ್ಟ್ ಆಲ್ ದಟ್ ಈಸ್, if somebody is because lot of people say Dr. Manjunath is very soft spoken, he is very humble and all. So it's not being soft and being humble, it is not a weakness, it is a culture. It is a culture, and it is a sort of a respect we are giving to the others. So always I strongly believe forget and forgive is the best policy, because see, if you want to be happy, then you, in fact, the best person to decide is ourselves. If you believe that we can be happy, we can be happy. And unfortunately in this country, in this world, many people are not happy because they are always worried others are happy. They are always worried others are happy. So this is where it's important. So certainly, see, we talk about grants and grants. During our government, so many people talk. We have given so many grants. See, giving grants or getting grants is not okay. That is important, I agree. But effective implementation is important. Effective implementation. ಅದಕ್ಕೆ ಕನ್ನಡದಲ್ಲಿ ಹೇಳ್ತೇವೆ ಅನುದಾನ, ಗ್ರಾಂಟ್ಸ್ಗೆ ಅನುದಾನ ಬೇಕು, ಬಟ್ ಅನುಷ್ಠಾನ ಬಹಳ ಮುಖ್ಯ. ಅನುಷ್ಠಾನದ ಜೊತೆಗೆ ನಿರ್ವಹಣೆ ಮುಖ್ಯ. Somebody allocates 100 crores, see how much is properly utilized. So that is this thing, and we need people with vision, and also we need people who are having generosity, who are having kindness. So ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ 1 ಗಂಟೆ ಲೇಟಾಗಿ ಬಂದ್ಬಿಟ್ವಿ. ಸೊ ಕೊನೆಯದಾಗಿ ನಾನು ಈ ಶಬ್ದಗಳನ್ನು, ಪದಗಳನ್ನು ಹೇಳಿ ನಾನು ಮುಗಿಸ್ತೀನಿ. ಸೊ ಯಾವಾಗಲೂ ಅಷ್ಟೇ, ನಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ರೆ ಪುರಸ್ಕಾರ,
ನೀವೆಲ್ಲ ನಿಮ್ಮ ಅಮೂಲ್ಯವಾದ ಮತವನ್ನು ಮಂಜುನಾಥ್ ಅವರಿಗೆ ಮತ್ತು ಬಿಜೆಪಿಗೆ ಕೊಡೋದ್ರಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ.